ಹೆಸರು BM ಮಂಜುನಾಥ್ ಅಂತ ಹೇಳ್ಬಿಟ್ಟು ಬೈಪನಹಳ್ಳಿ. ಇವತ್ತು ಕ್ಷೌರಿಕ ವೃತ್ತಿ ಮಾಡೋರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಶಾಸಕರು, ಅವ್ರಿಗೂ ಮತ್ತು ಅಧಿಕಾರಿಗಳು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಮಂಜುನಾಥ್ MS ಮಂಡಿಕಲ್ಲು. ನಾವು ವೃತ್ತಿ ಕೆಲಸ ಮಾಡೋದು ಕ್ಷೌರಿಕ. ನಾವು ನಮಗೆ ಶಾಸಕರಿಂದ ಅನುಕೂಲ ಆಯ್ತು. ನನ್ನ ಹೆಸರು ಬಂದು ಪವನ್ ಕುಮಾರ್ ಅಂತ. ನನ್ನ ಊರು ಬಂದು ಹೊನ್ನೇನಹಳ್ಳಿ. ಇದು ಗಾರೆ ಕೆಲಸ ಒಂದು 5 ವರ್ಷದಿಂದ ಮಾಡ್ತಿದ್ದೀನಿ. ನಮ್ಮ ಯಾರ ಕಡೆಯಿಂದ ನಮಗೇನು ಗಾರೆ ಕೆಲಸದ ಐಟಮ್ ಏನು ಬೇಕೋ ಅದೆಲ್ಲ ಯಾರೂ ಕೊಡಲಿಲ್ಲ. ಒಂದು ವರ್ಷದಿಂದನೂ ಸಾರಿಗೆ ಪ್ರದೀಪ್ ಈಶ್ವರಣ್ಣ ಕೈಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಕ್ಕೆ ಸಾರೆಲ್ಲ ಮಾಡಿಕೊಟ್ಟಿದ್ದಾರೆ, ರೆಡಿ ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ ಸರ್. ಇದರಿಂದ ಅನುಕೂಲ ಆಗುತ್ತೆ. ಪ್ರದೀಪ್ ಈಶ್ವರ ಕಡೆಯಿಂದ ಸಹ ಒಳ್ಳೇದಾಗಿದೆ ನನಗೂ. ಅದರಿಂದ ಕೆಲಸ ಮಾಡಿಕೊಂಡು ಅನುಕೂಲ ಆಗಿದೆ ಅಂದ್ಕೊಂಡಿದ್ವಿ. ಮುಂಚೆ ಎಲ್ಲ ಮಾಡಿದ್ದೀವಿ, ರಿಜೆಕ್ಟ್ ಆಗಿತ್ತು, ಅವೆಲ್ಲ ಬಂದಿಲ್ಲ. ಈ ಟೈಮ್ ಮುಂದೆನೇ ಮಾಡೋದಕ್ಕೆ ಬೇಗ ಬಂದಿದೆ ಪ್ರದೀಪ್ ಈಶ್ವರಣ್ಣ. ನನ್ನ ಹೆಸರು ಸಿದ್ದಪ್ಪ ಅಂತ, ಬೊಮ್ಮನಹಳ್ಳಿ ಗ್ರಾಮಸ್ಥರು. ನಾವು ಸುಮಾರು 2-3 ಸಾರಿ ಹಾಕಿದ್ದೆ. ನಾನು ಕಾರ್ಪೆಂಟ್ರ್ ವೃತ್ತಿ ಮಾಡ್ತಾ ಇರೋದು. ಈ ಸಾರಿ ನಮ್ಮ ಪ್ರದೀಪ್ ಈಶ್ವರ ಅವರ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಚಿಕ್ಕಬಳ್ಳಾಪುರ ಸರ್ ಪ್ರದೀಪ್ ಈಶ್ವರ ಅವರು ಬಂದಾಗಿಂದ ಪರವಾಗಿಲ್ಲ, ನಾವು ಸಣ್ಣ ಬಣ್ಣವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ, ಮಾಡಿಕೊಟ್ಟಿದ್ದಾರೆ. ನಮಗೂ ಅನುಕೂಲ ಆಗಿದೆ. ಇನ್ನು ಇದು 2-3 ಸಾರಿ ಹಾಕಿದ್ದೆ, ಆಗಿರಲಿಲ್ಲ. ಈ ಸಾರಿ ಆಗಿದ ತಕ್ಷಣವೇ ಆಯಿತು. ಅವರು ಬಡವ್ರನ್ನ ಬಗ್ಗನೆಲ್ಲ ಗುರುತಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸೋದಕ್ಕೆ ನಾನು ತೃಪ್ತಿಪಡ್ತೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ತಾಲೂಕು ಕಾಂಗ್ರೆಸ್ನಿಂದ ಗೆದ್ದಿದ್ದಕ್ಕೋಸ್ಕರ ನಮಗೆ ಇದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸುಮಾರು ಸರ್ತಿ ಅರ್ಜಿಗಳು ಹಾಕಿದ್ರು, ರಿಜೆಕ್ಟ್ ಮಾಡ್ತಾಯಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರದೀಪ್ ಈಶ್ವರ್ ಅವರು ಬಂದ ಮೇಲೆ ಅರ್ಜೆಂಟಾಗಿ ನಾವು ಏನು ವಿಲೆ ಇಕ್ಕಿದ್ವು ಅರ್ಜಿಗಳನ್ನು ತ್ವರಿತಾಗಿ ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಟ್ರು. ಒಂದನೇದು ಬಾರ್ ಕೆಲಸಗಳಿಗೆ ಅವ್ರಿಗೆ ಏನು ಕಿಟ್ಗಳು ಅವ್ರು ಮಾಡಿದರು. ಗಾರೆ ಕೆಲಸ ಅವ್ರಿಗೆ ಆ ಸಾಮಾನು, ಅವ್ರಿಗೆ ಏನೇನು ಬೇಕು ಆ ಸಾಮಾನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಹೆಚ್ಚು ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಗೆದ್ದ ಮೇಲೆ ಅರ್ಜೆಂಟಾಗಿ ತ್ವರಿತಾಗಿ ಕೆಲಸ ಕಾರ್ಯಕ್ರಮ ಆಗಿದ್ದಾರೆ.